ನಮ್ಮ ಮನೆಗೆ ಇವತ್ತು ತುಂಬಾ ಸ್ಪೆಷಲ್ ಪರ್ಸನ್ ಬಂದಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳಲೇಬೇಕು ನಾನು. ಏನಕ್ಕೆ ಹೇಳ್ಬೇಕಂದ್ರೆ 2024 ನವೆಂಬರಲ್ಲಿ ಒಂದು ಗೊಜ್ಜವಲಕ್ಕಿದು ವಿಡಿಯೋ ಹಾಕಿದ್ರು ಸವಿತಾ, ಸವಿಲೋಕದಲ್ಲಿ. ಅದು ಕಲಾ ಮಾಧ್ಯಮ ಪರಂ ಸರ್ ಇದಲ್ಲ ಅವ್ರ ವೈಫು. ಸೊ ಅದು ವಿಡಿಯೋದಲ್ಲಿ ಪರಿಚಯ ಆಗಿರೋದು ನನಗೆ ಮೇಡಮ್. ಡಿಸೆಂಬರ್ ಅಲ್ಲಿ ಪರಿಚಯ ಆಗಿರೋದು. ಡಿಸೆಂಬರ್ ಇಂದ ಇಲ್ಲಿ ತನಕ ನಮ್ಮ ಅವರ ಒಂದು ಸಂಬಂಧ ಫಸ್ಟ್ ಜಸ್ಟ್ ಕಸ್ಟಮರ್ ಅಷ್ಟೇ. ಅವರು ಏನೋ ಒಂದು ನೋಡ್ತಾರೆ, ಒಂದು ಇಷ್ಟಪಡ್ತಾರೆ, ಯಾವುದೋ ಒಂದು ಪ್ರಾಡಕ್ಟ್ ಕಳಿಸ್ತೀನಿ. ಸೊ ಅದು ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಅಷ್ಟು ಚೆನ್ನಾಗಿದೆ. ಅಂದ್ರೆ ಒಂದು ಫ್ರೆಂಡ್ ಅನ್ನೋದ್ಕಿಂತ ಅವ್ರು ಒಂದು ನಂಗೆ ಗೈಡ್ ತರ ಅಷ್ಟು ಚೆನ್ನಾಗಿ ಏನೇ ಆಗ್ಲಿ ಎಲ್ಲ ಪ್ರತಿಯೊಂದು ವಿಷಯನ ಶೇರ್ ಮಾಡ್ಕೊಂಡು ಆ ತರ ಇದೆ. ಇವಾಗ ಪಾಪ ಇವತ್ತು ಮನೆ ಕರ್ಸ್ಕೊಂಡೆ ಅವ್ರನ್ನ. ಅಂದ್ರೆ ಅವ್ರಿರೋದು ಎಷ್ಟು ಯಶವಂತಪುರ ಅಲ್ಲಮ್ಮ, 26 ಕಿಲೋ, ಸಹಕಾರ ನಗರ. ನಮ್ಮ ಮನೆಯಿಂದ ಅವ್ರ ಮನೆಗೆ 26 ಕಿಲೋಮೀಟರ್. ಸೊ ಇವತ್ತು ಬಸವನಗುಡಿಗೆ ಏನೋ ಅವ್ರದ್ದು ಗುರುಗಳದ್ದು ಫಂಕ್ಷನ್ ಇತ್ತು ಅಂತ ಅದನ್ನ ಮುಗಿಸಿ ನನಗೋಸ್ಕರ ಮನೆಗ್ ಬಂದಿದ್ದಾರೆ. ನಿಜವಾಗ್ಲು ಅದ್ ಪ್ರೀತಿಗೆ ನಾನು ಎಷ್ಟು ಏನ್ ಕೊಟ್ರು ಸಾಕಾಗಲ್ಲ ಅನ್ಕೋತೀನಿ. ಅವ್ರ ಪ್ರೀತಿಗೆ ನಿಜ ಮ್ಯಾಮ್. ಅಲ್ಲ ಆ ಪ್ರೀತಿ ಅನ್ನೋದಕ್ಕಿಂತ ಅದಕ್ಕೆ ಯಾವ್ದು ಬೆಲೆ ಕಟ್ಟಕ್ ಆಗಲ್ಲ ಅಲ್ವಾ ಮ್ಯಾಮ್? ಅಲ್ಲ ಕರೆಕ್ಟ್. ಏನ್ ಗೊತ್ತಾ, ನನಗೆ ಇವ್ರ ಪ್ರಾಡಕ್ಟ್ ಬೇಕು ಅಂತಂದ್ರೆ ನಾನು ಪೋಸ್ಟಲ್ ಕಳಿಸ್ಕೊಡ್ತೀನಿ ಅಂತಂದ್ರು. ನನಗೆ ಒಂದು 60-70 ರುಪೀಸ್ ಆಗ್ತಾ ಇತ್ತು ಇಲ್ಲಿಂದ ನಮ್ಮ ಸಹಕಾರ ನಗರಕ್ಕೆ. ಬಟ್ ನಾನು ಇಲ್ಲಿ ಒಂದು ಬಸವನಗುಡಿಗೆ ಬಂದಿದ್ದೀನಲ್ಲ, ಒಂದ್ಸರಿ ಮಾಡ್ಕೊಂಡು ಹೋಗೋಣ. ಇವರೊಂದು ಪ್ರಾಮಾಣಿಕತೆ, ಒಂದು ಆತ್ಮೀಯತೆ, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಜೀವನದಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಅದೇನೋ ನನಗೆ ಆತ್ಮೀಯವಾಗಿ ಹತ್ರ ಅನ್ಸ್ಬಿಟ್ರು. ನನ್ನ ಮಗಳ ತರ ಅನ್ನೋ ಭಾವನೆ ಬಂತು ನನಗೆ, ನಿಜ ಹೇಳ್ಬೇಕಂತಂದ್ರೆ. ನಾನು ಅವ್ರ ಹತ್ರ ಹೆಚ್ಚೇನ್ ನಾನು ದೊಡ್ಡ ಕಸ್ಟಮರ್ ಏನಲ್ಲ, ಹೆಚ್ಚು ಸರಿ ತೋರಿಸ್ಕೊಂಡಿಲ್ಲ. ಆತರ ಅನ್ಕೋಬೇಡಿ. ದೊಡ್ಡ ಎಲ್ಲರೂ ಒಂದ್ಸತಿ ತರ್ಸ್ಕೊಂಡವ್ರು ನನ್ಗೆ ತುಂಬಾ ಗೌರವ. ಅವರು ಒಂಥರ ನಮ್ಗೆ ಒಂದು ಕಸ್ಟಮರ್ನ ನಾವು ದೇವ್ರ ತರ ನೋಡ್ಬೇಕಂತ ಮ್ಯಾಮ್. ಇದುವರೆಗೂ ನಾನು ಅದೇ ಭಾವನೆ ಫಸ್ಟ್ ಟೈಮ್ ನಾನು ನಿಮ್ಮ ಹತ್ರ. ಸೊ ನಾನು ಇಲ್ಲಿ ಬಂದೆ ಬಸವನಗುಡಿನಲ್ಲಿ. ಅಲ್ಲಿ ಒಂದು ಫಂಕ್ಷನ್ ಇತ್ತಲ್ಲ, ಇದು BM ಶ್ರೀ ಮೆಮೋರಿಯಲ್ ಹಾಲ್ ಅಲ್ಲಿ ಇತ್ತು. ಅಲ್ಲಿಂದ ಇವ್ರ ಮನೆಗೆ ಒಂದು 7.5 ಕಿಲೋಮೀಟರ್ ಆಗ್ತಾ ಇತ್ತು. ನಾನು ಪೋಸ್ಟಲ್ ಕಳ್ಸಿಬಿಟ್ರೆ ನನ್ಗೆ ಬರ್ತಿತ್ತು, ನಂಗೇನ್ ದೊಡ್ಡ ಕಷ್ಟ ಅಲ್ಲ. ಬಟ್ ನಾವಿಬ್ರು ಸಿಗಕ್ ಆಗ್ತಾ ಇರ್ಲಿಲ್ಲ ಮ್ಯಾಮ್. ನಾನು ನಾವಿಬ್ರು ಬಂದಿದ್ದೀನಿ, ಒಂದ್ಸರಿ ಇವ್ರನ್ನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ನನಗೆ ಬಂದಾಗ ಒಂದು ಮಾತಾಡ್ಸಿದ ರೀತಿ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರ ಕೈಲಿ ಊಟನೂ ಕೂಡ ಮಾಡಿದೆ ನಾನು ಇವತ್ತು. ಅದ್ ಋಣ ಇತ್ತು ಮ್ಯಾಮ್. ನಮ್ಮ ಮನೇಲಿ ಊಟ ಮಾಡೋ ಋಣ ಇತ್ತು ಇವತ್ತು. ಅಲ್ಲ ಏನಂತಂದ್ರೆ, ಇದು ಬಿಸ್ನೆಸ್ ಇದು ಅಂತಲ್ಲ, ಟ್ಯಾಕ್ಟಿಕ್ಸ್ ಆ ತರನೇ ಇಲ್ಲ. ಇಸ್ ವೆರಿ ಸಿಂಪಲ್ ಲೇಡಿ, ಹಾರ್ಡ್ ವರ್ಕಿಂಗ್, ಒಳ್ಳೆ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅಷ್ಟೇ ದೇವ್ರ ಮ್ಯಾಮ್. ಆಶೀರ್ವಾದ ಅವ್ರ ಮೇಲೆ ಇರ್ಲಿ. ಅವ್ರ ಮಗನ್ನ, ಅವ್ರ ಗಂಡನ್ನ, ನಿಮ್ ಫ್ಯಾಮಿಲಿನ ದೇವ್ರ ಚೆನ್ನಾಗಿಟ್ಟು ಕಾಪಾಡ್ಲಮ್ಮ. ನಿಮ್ಮ ಬಿಸ್ನೆಸ್ ಇನ್ನೂ 10% ಬೆಳಿಲಿ. ನೀವು ದೊಡ್ಡ ಆಂಟ್ರಪ್ರಿನರ್ ಆಗಿ ಇನ್ನೊಂದು 100 ಜನರಲ್ಲಿ ನೀವು ಇಟ್ಕೊಂಡ್ಬಿಟ್ಟು ನಿಮ್ ಕೈ ಕೆಳಗೆ ನೀವು ಕೆಲಸ ಮಾಡ್ಬೇಕು. ಅಷ್ಟು ಒಳ್ಳೆ ಹೆಸರು ತಗೋಬೇಕು ಕರ್ನಾಟಕದಲ್ಲಿ. ಈಗಾಗಲೇ ಸಾಕಷ್ಟು ಆಗಿದೆ, ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಅಂದ್ಬಿಟ್ಟು ನಾನು ಹಾರೈಸ್ತೀನಿ, ಮನಸ್ಸಿನ ತುಂಬಾ ಹಾರೈಸ್ತೀನಿ ಶಿಲ್ಪ. ಥ್ಯಾಂಕ್ ಯು ಮ್ಯಾಮ್. ಅಷ್ಟೇ ಮ್ಯಾಮ್. ನಾನು ನಿಜವಾಗ್ಲು ಬಿಸ್ನೆಸ್ ಅದು ಏನು